ಹಾಯ್ ಮಕ್ಕಳೇ, ವೇದಾಂತ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಮಕ್ಕಳೇ, KCET ಎಕ್ಸಾಮಲ್ಲಿ ತುಂಬ ಸಲ ನಾವು ಸಿಲ್ಲಿ ಮಿಸ್ಟೇಕ್ಸ್ಗಳಿಂದನೇ ಮಾರ್ಕ್ಸ್ ಕಳ್ಕೊಳ್ತೀವಿ. ಎಸ್, ಸೊ ಮಿಸ್ಟೇಕ್ಸ್ಗಳು ತುಂಬ ಸಿಲ್ಲಿನೇ, ಆದರೆ ಆ ಒಂದು ಸಿಲ್ಲಿ ಮಿಸ್ಟೇಕಿಂದ ಒಂದು ಪ್ರಶ್ನೆ ಕಂಪ್ಲೀಟ್ 1 ಮಾರ್ಕ್ ಹೋಗುತ್ತೆ. ಹೌದಾ? ಆ್ಯಂಡ್ KCETಯಲ್ಲಿ ಒಂದೊಂದು ಮಾರ್ಕ್ಗಳು ಕೂಡ ನಮಗೆ ಬಂಗಾರ ಇದ್ದ ಹಾಗೆ. ಒಂದೊಂದು ಮಾರ್ಕಿಂದ ನಮ್ಮ ರ್ಯಾಂಕ್ ಎಲ್ಲಿಂದ ಎಲ್ಲಿಗೋ ಹೋಗುತ್ತೆ. ಹಾಗಾಗಿ ಯಾವ ಮಾರ್ಕನ್ನು ನಾವು ಕಟ್ ಮಾಡ್ಕೋಬಾರ್ದು, ಯಾವ ಮಾರ್ಕನ್ನು ನಾವು ಕಳ್ಕೋಬಾರ್ದು ಅಂತಂದರೆ ಸಿಲ್ಲಿ ಮಿಸ್ಟೇಕ್, ಆದರೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ. ಯಾವೆಲ್ಲ ಮಿಸ್ಟೇಕ್ಗಳು ತುಂಬ ಸಿಲ್ಲಿ ಇದೆ ಬಟ್ ಮಾರ್ಕನ್ನೇ ಕಳೆದು ಬಿಡುತ್ತೆ ಅನ್ನುವಂಥ ವಿಷಯಗಳನ್ನು ಅರ್ಥ ಮಾಡಿಕೊಂಡ್ರೆ ಅದನ್ನು ನಾವು ಅವಾಯ್ಡ್ ಮಾಡ್ಬೋದಲ್ಲ. ಸೊ ಹಾಗಿದ್ರೆ ಅವೆಲ್ಲ ಯಾವ ಮಿಸ್ಟೇಕ್ಗಳು ಅನ್ನೋದನ್ನು ಇವಾಗ ನೋಡ್ತಾ ಹೋಗೋಣ. ನಿಮಗೆ ಗೊತ್ತಿರುತ್ತೆ ಇದು, ಬಟ್ ಇನ್ನೊಮ್ಮೆ ನಾನು ಕ್ಲಿಯರ್ ಆಗಿ ನಿಮಗೆ ಹೇಳ್ತಿದ್ದೀನಿ, ಸಚ್ ದಟ್ ದೀಸ್ ಪಾಯಿಂಟ್ಸ್ ವಿಲ್ ಬಿ ಇನ್ ಯುವರ್ ಮೈಂಡ್. ಆಲ್ ರೈಟ್. ಮೊದಲನೇದಾಗಿ ಏನಪ್ಪ ಅಂದರೆ ಮಿಸ್ರೀಡಿಂಗ್ ದ ಕ್ವೆಶನ್ ಆರ್ ಆಪ್ಷನ್ಸ್. ಸೊ ನೋಡಿ ಮಕ್ಕಳೇ, ತುಂಬ ಸಲ ಏನು ಮಾಡ್ತೀವಿ ಅಂದರೆ ಪ್ರಶ್ನೆಯಲ್ಲಿ ಏನೋ ಕೇಳಿರ್ತಾರೆ, ನಾವೇನೋ ಅರ್ಥ ಮಾಡ್ಕೊಳ್ತೀವಿ. ಇದಕ್ಕೆಲ್ಲ ಕಾರಣ ಪ್ರೆಷರ್ ಅಗೇನ್. ಹೌದಾ? ಸೊ ಇಷ್ಟೇ ಟೈಮಲ್ಲಿ ಈ ಕ್ವೆಶನನ್ನು ಅಂದರೆ ಈ ಕ್ವೆಶನ್ ಓದೋದೇ ತಡ ಇಲ್ಲ, ನಾವು ಮುಗಿಸ್ಬಿಡ್ಬೇಕು ಸಾಲ್ವ್ ಮಾಡಿ ಅನ್ನೋ ಒಂದು ಲೆವೆಲಿಗೆ ನಾವು ಇರ್ತೀವಿ. ಆ ಒಂದು ಪ್ರೆಷರಲ್ಲಿ ಏನಾಗುತ್ತಪ್ಪ ಅಂದರೆ ವಿಚ್ ಇಸ್ ದ ರೈಟ್ ಅಥವಾ ವಿಚ್ ಇಸ್ ನಾಟ್ ಟ್ರೂ ಅಂತ ಕೇಳಿರ್ತಾರೆ ಅಂತ ಇಟ್ಕೊಳ್ಳಿ ಸ್ಟೇಟ್ಮೆಂಟಲ್ಲಿ. ಓಕೆ, ಯಾವ ಸ್ಟೇಟ್ಮೆಂಟು ನಾಟ್ ಟ್ರೂ ಅಂತ ಕೇಳಿರ್ತಾರೆ. ನೀವೇನು ಮಾಡ್ತೀರಾ, ಅವಸರದಲ್ಲಿ ವಿಚ್ ಇಸ್ ಟ್ರೂ ಅಂತ ಅಂದ್ಕೊಳ್ತೀರಾ. ಆ್ಯಂಡ್ ಬೈ ಚಾನ್ಸ್ ಏನಾದರೂ ಫಸ್ಟ್ ಆಪ್ಷನ್ನೇ ಟ್ರೂ ಸ್ಟೇಟ್ಮೆಂಟ್ ಇತ್ತು ಅಂತ ಇಟ್ಕೊಂಡ್ಬಿಡ್ರಿ, ಮುಗಿತಲ್ಲಿಗೆ. ನೀವೇನೊಂದು ಸಲ ಕ್ವಶನು ಓದಲ್ಲ, ಆಪ್ಷನು ಚೆಕ್ ಮಾಡಲ್ಲ, ಯಾವುದು ಆಪ್ಷನ್ ಎ ಅಂತ ಟಿಕ್ ಮಾಡ್ತೀರಾ. ಅವಾಗ ಏನಾಯಿತು, ಮಾರ್ಕ್ಸ್ ಹೋಯಿತು. ಹೌದಾ? ನಾವು ಅದಕ್ಕೆ ಓದಬೇಕಾದ್ರೇ ಮನಸ್ಸಿಟ್ಟು ಓದ್ಬಿಡಬೇಕು. ನಾಟ್ ಟ್ರೂನೋ ಅಥವಾ ವಿಚ್ ಈಸ್ ಟ್ರೂ ಅಂತ ಕೇಳ್ತಿದ್ದಾರೋ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಒಳ್ಳೆಯದು. ಅದಾದಮೇಲೆ ಆಪ್ಷನ್ ಕಡೆಗೆ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, ಇದಕ್ಕೆ ಸ್ಯೂಟಬಲ್ ಯಾವುದು ಅನ್ನೋದನ್ನು ನೋಡ್ಕೋಬೋದು. ಅರ್ಥ ಆಗ್ತಿದೆ ಅಲ್ಲ? ಸೊ ಪ್ರಶ್ನೆಯನ್ನು ಫಸ್ಟು ಮೇಜರ್ ಆಗಿ ನಾನು ಹೇಳೋದು, ಪ್ರಶ್ನೆಯನ್ನು ಕರೆಕ್ಟಾಗಿ ಓದಿ, ಮನಸ್ಸಿಟ್ಟು ಓದಿ. ನನಗೆ ಅರ್ಥ ಆಗುತ್ತೆ, ಅಲ್ಲಿ ಪ್ರೆಷರ್ ಇರುತ್ತೆ ಮೂಮೆಂಟ್, ಆ ಮೂಮೆಂಟಲ್ಲಿ ಹೌದಾ ಸಾಲ್ವ್ ಮಾಡಬೇಕು, ಅದು ಕರೆಕ್ಟಾಗಿ ಮಾಡಬೇಕು ಅನ್ನೋವಂಥದ್ದು ಇರುತ್ತೆ. ಆದರೆ ಆ ಪ್ರೆಷರಲ್ಲಿ, ಆ ಭಯದಲ್ಲಿ ನೀವು ಏನನ್ನೂ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಹೋಗಲಿ, ನೀವು ಪ್ರೆಷರು ಅಥವಾ ಭಯ ಇಟ್ಕೊಂಡು ಪೂರ್ತಿ ಮಾರ್ಕ್ಸ್ ತೊಗೊಳ್ಳಿಕ್ಕಾಗತ್ತಾ? ಖಂಡಿತ ಇಲ್ಲ. ಹಾಗಿದ್ರೆ ಸ್ವಲ್ಪ ಅದನ್ನು ಪಕ್ಕಕ್ಕಿಡಿ, ಕಾಮಾಗಿ ಕೂಲಾಗಿ ಕ್ವೆಶನನ್ನು ಓದಿ. ನನ್ನ ಸಿನ್ಸಿಯರ್ ಸಜೆಷನ್ ಏನು ಅಂದರೆ, ಫಸ್ಟ್ ಕ್ವೆಶನನ್ನು ಸಾಲ್ವ್ ಮಾಡೋದಕ್ಕಿಂತ ಮುಂಚೆ 3 ಸಲ ದೀರ್ಘವಾಗಿ ಉಸಿರನ್ನು ತಗೊಂಡು ಬಿಡಿ. ಓಕೆ, ಜಸ್ಟ್ ಇನ್ಹೇಲ್ ಆ್ಯಂಡ್ ಎಕ್ಸ್ಹೇಲ್, ಅದು ಲಾಂಗ್ ಬ್ರೀತಿಂಗ್ ಇರಲಿ. 3 ಸಲ ಮಾಡಿ. ನಿಮ್ಮ ಬ್ರೈನ್ ಮಿದುಳು ಏನಿರುತ್ತಲ್ಲ ಅದು ಸ್ಟ್ರೆಸ್ಸನ್ನು ಫೀಲ್ ಮಾಡೋದಿಲ್ಲ, ಯು ವಿಲ್ ಫೀಲ್ ಕೂಲ್. ಓಕೆ, ಆವಾಗ ನೀವು ಕ್ವೆಶನನ್ನು ಸಾಲ್ವ್ ಮಾಡ್ತಾ ಹೋಗ್ಬೋದು. ಫೈನ್. ಇನ್ನು ಎರಡನೇದಾಗಿ ಸೈನ್ ಎರರ್ಸ್ ಇನ್ ಆಲ್ಜಿಬ್ರಾಯಿಕ್ ಸಿಂಪ್ಲಿಫಿಕೇಷನ್. ಆಲ್ಜಿಬ್ರಾಯಿಕ್ ಸಿಂಪ್ಲಿಫಿಕೇಷನ್ ಅಂತ ಅಂದರೆ ನಥಿಂಗ್ ಬಟ್ ಕ್ಯಾಲ್ಕುಲೇಷನ್. ಸ್ಪೆಷಲಿ ಮೈನಸ್ ಸೈನ್ ಬಂದಾಗ, ಪ್ಲಸ್ ಸೈನ್ ನಿಮಗೆ ಅಷ್ಟೊಂದು ಪ್ರಾಬ್ಲಮೇ ಮಾಡೋದಿಲ್ಲ. ಮೈನಸ್ ಸೈನ್ ಏನಿದೆಯಲ್ಲ, ಮೈನಸ್ ಸೈನ್ ಆದಮೇಲೆ ಬರ್ತಕ್ಕಂಥ ಯಾವುದೇ ಟರ್ಮ್ಸ್ಗಳಿರಲಿ ಅದನ್ನು ತುಂಬ ಎಚ್ಚರಿಕೆಯಿಂದ ಬರೀಬೇಕು, ಸಾಲ್ವ್ ಮಾಡಬೇಕು. ಯಾಕೆಂದರೆ ಅವಸರದಲ್ಲಿ ಏನು ಮಾಡ್ತೀರಾ, ಮೈನಸ್ಸನ್ನು ಮುಂದೆ ಬರ್ತಕ್ಕಂಥ ಟರ್ಮ್ಸ್ಗಳ ಜೊತೆ ಮಲ್ಟಿಪ್ಲೈ ಮಾಡೋದು ಮರ್ತು ಬಿಡ್ತೀರಾ. ಅದರಿಂದ ಆನ್ಸರ್ ತಪ್ಪು ಬರುತ್ತೆ. ಒಂದು ವೇಳೆ ಬಂದಿರೋ ತಪ್ಪು ಆನ್ಸರ್ ನಿಮ್ಮ ಆಪ್ಷನಲ್ಲಿ ಇಲ್ಲ ಅಂದರೆ ತುಂಬ ಸಂತೋಷ. ಒಂದು ವೇಳೆ ಆನ್ಸರು ತಪ್ಪು ಬಂದಿದೆ ಆ್ಯಂಡ್ ಆ ತಪ್ಪು ಆನ್ಸರ್ ನಿಮಗೆ ಆಪ್ಷನ್ ಆಗಿ ಇದೆ ಅಂದರೆ ಅಲ್ಲಿಗೆ ಹೋದ ಹಾಗೆ ಅದು. ಯಾಕೆಂದರೆ ನೀವು ಇನ್ನೊಮ್ಮೆ ಅದನ್ನು ಕ್ರಾಸ್ ಚೆಕ್ ಮಾಡಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಅಷ್ಟೊಂದು ಟೈಮ್ ಇರೋದಿಲ್ಲ. ಹೌದಾ? ಅದಕ್ಕೆ ಓದಬೇಕಾದ್ರೇ ಕರೆಕ್ಟಾಗಿ ಓದಿ, ಸಾಲ್ವ್ ಮಾಡಬೇಕಾದ್ರೇ ಆರಾಮಾಗಿ ಸಾಲ್ವ್ ಮಾಡಿ, ಯಾವುದೇ ತಪ್ಪು ಆಗೋದಿಲ್ಲ. ಅರ್ಥ ಆಗ್ತಿದೆ ಅಲ್ವಾ? ಫೈನ್. ಇನ್ನು ನೆಕ್ಸ್ಟ್, ಇಗ್ನೋರಿಂಗ್ ಡೊಮೇನ್ ಆರ್ ಕಂಡೀಷನ್ಸ್. ಇದು ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ, ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಯಾಕೆ ಅಂದರೆ ನಿಮಗೊಂದು ಎಕ್ಸಾಂಪಲ್ ತೋರಿಸ್ತೀನಿ. ಇಲ್ಲಿ ನಿಮಗೆ ಈ ಒಂದು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಇದರಲ್ಲಿ ಈ ಪ್ರಶ್ನೆ ಬಂದ್ಬಿಟ್ಟು ITF ಮೇಲೆ ಇರುವಂಥ ಒಂದು ಪ್ರಶ್ನೆ. ಓಕೆ, ನಿಮ್ಮ PYQ ಅಲ್ಲಿ ಇರುವಂಥ ಒಂದು ಪ್ರಶ್ನೆ ಇದು. ಇಲ್ಲಿ ನಿಮಗೆ ಕೇಳ್ತಿರ್ತಾರೆ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ದಿಸ್ ಎಕ್ಸ್ಪ್ರೆಷನ್ ಏನು ಅಂತ. ಓಕೆ, ಆಪ್ಷನ್ಗಳು ಇಷ್ಟು ಕೊಟ್ಟಿರ್ತಾರೆ. ಓಕೆ, ನೀವೇನು ಮಾಡ್ತೀರಾ, ಸಾಲ್ವ್ ಮಾಡ್ತೀರಾ. ಸಾಲ್ವ್ ಮಾಡೋದಂದರೆ ಹೇಗೆ ಸಾಲ್ವ್ ಮಾಡ್ತೀರಾ ಅಂದರೆ ನೋಡಿ, ಕಾಸ್ ಇನ್ವರ್ಸ್ ಆಫ್ 1/√2 ಇಂಟು ಕಾಸ್ 9π/10 ಮೈನಸ್ sin π/10 ಇದೆ. ನೀವೇನು ಮಾಡ್ತೀರಾ, 1/√2 ಒಳಗೆ ತೊಗೊಳ್ತೀರಾ. ತೊಗೊಂಡು ಏನು ಮಾಡ್ತೀರಾ, ಕಾನ್ಸ್ಟೆಂಟ್ ಅಲ್ಲ ಇದು, ಒಳಗೆ ತೊಗೊಳ್ತೀರಾ. ಈಗ ನೋಡಿ 1/√2 sin 45ಗೂ ಬರುತ್ತೆ, ಕಾಸ್ 45ಗೂ ಬರುತ್ತೆ. ಸೊ ಇದನ್ನು ಕಾಸ್ 45 ಅಂತ ಇದ್ರ ಜೊತೆಗೆ, sin 45 ಅಂತ ಇದ್ರ ಜೊತೆಗೆ ಬರೀತೀರಾ. ಸಚ್ ದಟ್
ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ ಆಯಿತು. ಇದು ಯಾವುದ್ರ ಫಾರ್ಮುಲಾ? ಕಾಸ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ, ಕರೆಕ್ಟ್ ಅಲ್ವಾ? ಅಂಡ್ ನಿಮಗೆ ಕಾಸ್ ಆಫ್ ಎ ಪ್ಲಸ್ ಬಿ ಆಗಿ ಇದೇನಾಯಿತು? ಸಿಂಪ್ಲಿಫೈ ಆಯಿತು, ರಿಡ್ಯೂಸ್ ಆಯಿತು. ಈಗೇನು ಮಾಡ್ತೀರಾ? ಇವೆರಡನ್ನ ಸಿಂಪ್ಲಿಫೈ ಆ್ಯಡ್ ಮಾಡ್ತೀರಾ. 23π/10 ಬರುತ್ತೆ. ಕಾಸ್ ಕಾಸ್ ಕ್ಯಾನ್ಸಲ್ ಆಗುತ್ತೆ ಅಫ್ಕೋರ್ಸ್. 23π/10 ಬಂತು ಅಂತ ಹೇಳಿ ಅದನ್ನು ನೀವೇನು ಮಾಡ್ತೀರಾ? ಓಕೆ ನಡಿ ಅಂತ ಹೇಳಿ ಟಿಕ್ ಮಾಡ್ತೀರಾ. ಆದರೆ ವಿಷಯ ಏನು ಗೊತ್ತಾ? ಯಾವಾಗಲೂ ಅಷ್ಟೇ ಮಕ್ಕಳೇ, ನೆನ್ಪಿಟ್ಕೊಳ್ಳಿ, ಕಾಸ್ ಏನಿದೆ ಅಲ್ಲ ಅದರ ರೇಂಜ್ ಏನು? ಕಾಸಿನ ರೇಂಜ್ ಏನು? 0 to π ನಡುವೆ ಬರುತ್ತೆ ಅದು. ಈಗ ಇದನ್ನು ಮಾಡಿ ನೋಡಿ, ಇದನ್ನು ರಿಸಾಲ್ವ್ ಮಾಡಿ 23 × 180/10 ಮಾಡಿ ನೋಡಿ, ನಿಮಗೆ 0 to π ಒಳಗಡೆ ಬರುತ್ತಾ ಈ ವ್ಯಾಲ್ಯೂ? ಮಾಡಿ ನೋಡ್ರಿ, ಖಂಡಿತ ಬರೋದಿಲ್ಲ, ಐ ಆಮ್ ಶ್ಯೂರ್. ಓಕೆ, ಸೊ ಹಾಗಿದ್ರೆ ಇಟ್ ವಿಲ್ ಬಿ ಮೋರ್ ದೆನ್ 200 ಸಮಥಿಂಗ್ ಬರುತ್ತೆ. ಅಂದರೆ ನಮ್ಮ ರೇಂಜಲ್ಲೇ ಇಲ್ಲ ಇದು. ಯಾವಾಗಲೂ ಕಾಸ್ ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ಮಾಡಿದರೆ ಅಂದರೆ ನಿಮಗೆ ಎಕ್ಸ್ ಉಳ್ಕೊಳ್ಳುತ್ತೆ. ಈ ಎಕ್ಸು 0 to π ಒಳಗಡೆಗೆ ಇರಬೇಕು, ರಿಮೆಂಬರ್ ದಿಸ್. ಇದು ಒಂದು ವೇಳೆ 0 to π ಒಳಗಡೆ ರೇಂಜಲ್ಲಿ ಇಲ್ಲ ಅಂದರೆ ಇದು ನಮ್ಮ ರೈಟ್ ಆನ್ಸರ್ ಅಲ್ಲ. ಅವರು ಬೇಕು ಅಂತಲೇ ನಿಮ್ಮ ಹಾದಿ ತಪ್ಪಿಸ್ಲಿಕ್ಕಂತಾನೆ 23π/10 ಕೊಟ್ಟಿರ್ತಾರೆ. ಡೋಂಟ್ ಟೇಕ್ ಇಟ್ ಆಸ್ ಅ ಆನ್ಸರ್. ಚೆಕ್ ಮಾಡಿ ಇದು ನಮ್ಮ ಡೊಮೇನ್ ಅಥವಾ ಕಂಡೀಷನ್ ನಮ್ಮ ರೇಂಜಲ್ಲಿ ಬರುತ್ತೋ ಇಲ್ವೋ ಅಂತ. ಓಕೆ ಫೈನ್. ಸೊ ಹಾಗಿದ್ರೆ ಈಗ ನೀವೇನು ಮಾಡಬೇಕು? 23π/10 ಬಂತಲ್ಲ, ಇದನ್ನು ಫರ್ದರ್ ರಿಸಾಲ್ವ್ ಮಾಡಬೇಕು. ಯಾಕಂದರೆ 23π/10 ಈಸ್ ನಾಟ್ ದ ರೈಟ್ ಸೊಲ್ಯೂಷನ್. ನೀವೇನು ಮಾಡ್ತೀರಾ? ಫರ್ದರ್ 23π/10 π + 3π/20 ಅಂತ ಬರೀತೀರಾ. ಸೊ ಬೇಸಿಕಲಿ ದಿಸ್ ಲೈಸ್ ಇನ್ ದ ಥರ್ಡ್ ಕ್ವಾಡ್ರೆಂಟ್. 180 + θ ಅನ್ನೋದು ಥರ್ಡ್ ಕ್ವಾಡ್ರೆಂಟಲ್ಲಿ ಬರುತ್ತೆ. ಸೊ ಥರ್ಡ್ ಕ್ವಾಡ್ರೆಂಟಲ್ಲಿ ಕಾಸ್ ಏನು ಮಕ್ಕಳೇ? ನೆಗೆಟಿವ್ ಅಲ್ವಾ? ಸೊ ಹಾಗಿದ್ರೆ ಕಾಸ್ ಆಫ್ 180 + θ ವಿಲ್ ಬಿ ಈಕ್ವಲ್ ಟು ಮೈನಸ್ ಕಾಸ್ θ ಆಗುತ್ತೆ. ಏನಾಗುತ್ತೆ? ಮೈನಸ್ ಕಾಸ್ θ. ಸೊ ನಾವು ದಿಸ್ ವಿಲ್ ಬಿ ಆ್ಯಕ್ಚುಲಿ ಈಕ್ವಲ್ ಟು, ನೋಡಿ ಇದನ್ನು ಅಬ್ಸರ್ವ್ ಮಾಡಿರಿ, ದಿಸ್ ಇಸ್ ಆಫ್ ದ ಫಾರ್ಮ್ ಕಾಸ್ ಇನ್ವರ್ಸ್ ಆಫ್ -x. ಸೊ ಕಾಸ್ ಇನ್ವರ್ಸ್ ಆಫ್ -x ನ ಹೇಗೆ ಬರೀತೀರಾ? π ಮೈನಸ್ ಕಾಸ್ ಇನ್ವರ್ಸ್ x ಅಂತ ಬರೀತೀರಾ, ಕರೆಕ್ಟಾ? π minus cos inverse x. What is x here? This is x. π minus cos inverse x. Cos cancel ಆಯಿತು, 3π/20 ಬಂತು. ಫರ್ದರ್ ರಿಸಾಲ್ವ್ ಮಾಡಿದಾಗ 17π/20 ಬಂತು. ಈಗ ನೀವು ಬೇಕಿದ್ರೆ ಚೆಕ್ ಮಾಡಿ ನೋಡಿ, 17π/20 0 to π ಒಳಗಡೆಗೆ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ನಮ್ಮ ಡೊಮೇನ್ಗಳು, ರೇಂಜ್ಗಳು, ಕಂಡೀಷನ್ಗಳು ತುಂಬ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆ ಅಲ್ಲ? ಸೊ ಪ್ರಿನ್ಸಿಪಲ್ ವ್ಯಾಲ್ಯೂ ಕೇಳಿದಾಗ ಅವ್ರು ಏನು ಕೇಳ್ತಿದ್ದಾರೆ? ಪ್ರಿನ್ಸಿಪಲ್ ವ್ಯಾಲ್ಯೂ ಅಂದರೆ ಬೇಸಿಕಲಿ ರೇಂಜ್ ಕೇಳ್ತಿದ್ದಾರೆ, ಹೌದಾ? ಸೊ ಬಂದಿರೋ ವ್ಯಾಲ್ಯೂ ನಮ್ಮ ರೇಂಜ್, ಕಾಸ್ಟ್ನ ರೇಂಜ್ ಒಳಗಡೆ ಇದೆನಾ ಚೆಕ್ ಮಾಡಿ. ನೀವು 108 ಏನು ಮಾಡೋ ಅಗತ್ಯ ಇಲ್ಲ ಮಕ್ಕಳೇ, ನನಗೆ ಅರ್ಥ ಆಗುತ್ತೆ. ಅಲ್ಲ ಮ್ಯಾಮ್, ಅಲ್ಲಿ ಟೈಮೇ ಇರೋದಿಲ್ಲ, ಇದನ್ನೆಲ್ಲ ಎಲ್ಲಿ ಚೆಕ್ ಮಾಡೋಣ ಅಂತ. ಬಂದಿರೋ ಆನ್ಸರ್ ಇರುತ್ತಲ್ಲ ಮಕ್ಕಳೇ, ಲಾಸ್ಟಿಗೆ ಇದನ್ನೊಂದು ನೋಡ್ರಿ, ಇದನ್ನೊಂದು 1 ಸೆಕೆಂಡ್ ನೋಡ್ರಿ ಗಮನ ಇಟ್ಟು, ಇದು ನಮ್ಮ ರೇಂಜಲ್ಲಿ ಇದೇನೋ ಇಲ್ವೋ ಅಂತ. ಇಲ್ಲ ಅಂದರೆ ಫರ್ದರ್ ಸಾಲ್ವ್ ಮಾಡಿ. ಇತ್ತು ಅಂದರೆ ತುಂಬ ಸಂತೋಷ, ಈಸಿಯಾಗಿ ಸಾಲ್ವ್ ಮಾಡಿದ್ದಾಯಿತು. ಓಕೆನಾ? ಕ್ಲಿಯರ್ ಆಯಿತು? ಸೊ ಹಾಗಾಗಿ ನೀವು ಬೇಸಿಕ್ ವಿಷಯಗಳು, ಸ್ಪೆಷಲಿ ITF ಅಂತ ಬಂದಾಗ ಡೊಮೇನ್ ರೇಂಜ್ಗಳ ಬಗ್ಗೆ ತುಂಬಾ ಗಮನ ಕೊಡಬೇಕು. ಏನು ಡಿಫ್ರೆನ್ಷಿಯಲ್ ಈಕ್ವೇಷನ್ ಅಂತ ಬಂದರೆ ಅಲ್ಲಿ ಆರ್ಡರ್ ಹಾಗೆ ಡಿಗ್ರಿ ಬಗ್ಗೆ ಕೇಳಿರ್ತಾರೆ, ಹೌದಾ? ಅದನ್ನು ಪರ್ಫೆಕ್ಟಾಗಿ ನೋಡಿ. ಡಿಗ್ರಿ ಮತ್ತು ಆರ್ಡರ್ ಅಂತ ಬಂದಾಗ ನಾನು ನಿಮಗೆ ಹೇಳಿದ್ದೆ ಕೂಡ ಲೈವ್ ಸೆಷನ್ಗಳಲ್ಲಿ, ಯಾವುದು ಹೈಯೆಸ್ಟ್ ಆರ್ಡರ್ ಡಿರೈವೇಟಿವ್ ಇರುತ್ತೋ ಅದರ ಎಕ್ಸ್ಪೋನೆಂಟೇ ಡಿಗ್ರಿ. ಅರ್ಥ ಆಗ್ತಿದೆ ಅಲ್ಲ? ಹೈಯೆಸ್ಟ್ ಆರ್ಡರ್ ಯಾವುದಿರುತ್ತೆ ಅಂದರೆ d²y/dx² ಹೈಯೆಸ್ಟ್ ಆರ್ಡರ್ ಇದ್ದರೆ ಅದರ ಹೋಲ್ ಪವರ್ ಏನಿರುತ್ತಲ್ಲ ಅದೇ ಡಿಗ್ರಿ ಆಗಿರುತ್ತೆ. ಸೊ ಈ ರೀತಿ ಬೇಸಿಕ್ ವಿಷಯಗಳೆಲ್ಲವೂ ನಿಮಗೆ ಗೊತ್ತಿದ್ದಾಗ ಮಾತ್ರ KCETಯಲ್ಲಿ ಕ್ವೆಶನ್ಗಳನ್ನು ಕರೆಕ್ಟಾಗಿ ಸಾಲ್ವ್ ಮಾಡೋದಕ್ಕೆ ಆಗುತ್ತೆ ಮಕ್ಕಳೇ. ಅಂದರೆ ಪರ್ಟಿಕ್ಯುಲರ್ ಪ್ರಶ್ನೆಗೆ ಯಾವ ಕಂಡೀಷನ್ ಅಪ್ಲೈ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಅದಕ್ಕೆ ಡೊಮೇನ್ ಆಗಿರ್ಬೋದು, ರೇಂಜ್ ಆಗಿರ್ಬೋದು, ಬೇರೆ ಯಾವುದೇ ಚಾಪ್ಟರ್ ಆಗಿರಬಹುದು, ಪ್ರಶ್ನೆಗೆ ಸಂಬಂಧಪಟ್ಟಿರುವಂಥ ಕಂಡೀಷನ್ಗಳು ಅಪ್ಲಿಕೇಬಲ್ ಆಗಿರಬೇಕಲ್ಲಿ. ಕ್ಲಿಯರ್ ಆಯಿತು? ಓಕೆ ಫೈನ್. ಇನ್ನು ಮುಂದೆ ಯೂಸಿಂಗ್ ರಾಂಗ್ ಫಾರ್ಮುಲಾ. ಕೆಲವೊಮ್ಮೆ ಏನಾಗುತ್ತೆ, ರಾಂಗ್ ಫಾರ್ಮುಲಾನ ಯೂಸ್ ಮಾಡಿಬಿಡ್ತೀರಾ. ಮತ್ತೊಮ್ಮೆ ಇಲ್ಲಿ ವಿಚಿತ್ರ ಏನಪ್ಪ ಅಂದರೆ ರಾಂಗ್ ಫಾರ್ಮುಲಾ ಹಾಕ್ತೀರಾ, ರಾಂಗ್ ಆನ್ಸರ್ ಬರುತ್ತೆ. ರಾಂಗ್ ಆನ್ಸರು ಕೂಡ ನಿಮಗೆ ಆಪ್ಷನ್ ಆಗಿತ್ತು ಅಂತ ಇಟ್ಕೊಳ್ಳಿ, ಹೋಯ್ತು ಅಲ್ಲಿಗೆ. ಅರೆ ಕ್ರಾಸ್ ಚೆಕ್ಕು ಮಾಡಲ್ಲ ನೀವು. ಯಾಕೆ ಮಾಡ್ತೀರಾ? ಬಿಕಾಸ್ ಬಂದಿರೋ ಆನ್ಸರು ಅಲ್ಲಿ ಇದೆ, ಆಪ್ಷನಲ್ಲಿ ಇದೆ. ಒಂದು ವೇಳೆ ಬಂದಿರೋ ಆನ್ಸರ್ ಅಲ್ಲಿ ಇಲ್ಲ ಅಂತ ಇಟ್ಕೊಳ್ಳಿ, ನಿಮ್ಮ ಪುಣ್ಯ. ಒಂದು ವೇಳೆ ಅದೇ ಆನ್ಸರ್ ಅಲ್ಲಿ ತಪ್ಪು ಆಪ್ಷನ್ ಆಗಿ ಇತ್ತು ಅಂದರೆ ಮಾರ್ಕ್ಸ್ ಹೋಗುತ್ತೆ. ಹಾಗಿದ್ರೆ ಎಲ್ಲಿ ಎಚ್ಚರಿಕೆ ವಹಿಸಬೇಕು? ಫಾರ್ಮುಲಾ ಯೂಸ್ ಮಾಡಬೇಕಾದ್ರೇ ಎಚ್ಚರಿಕೆ ವಹಿಸಬೇಕು. ಹಾಗಾಗಿ ಯಾವ ತೊಂದರೆನೂ ಇರೋದಿಲ್ಲ. ಅರ್ಥ ಆಗ್ತಿದೆ ಅಲ್ವಾ?
ಸೊ ನೀವು ಯಾವ ಪ್ರಶ್ನೆಗೆ ಏನು ಫಾರ್ಮುಲಾನ ಯೂಸ್ ಮಾಡಬೇಕು, ಈಗ ನೋಡಿ ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ ಇತ್ತು, ಅದಕ್ಕೆ ಕಾಸ್ ಆಫ್ ಎ ಪ್ಲಸ್ ಬಿನೇ ಸರಿಯಾದ ಫಾರ್ಮುಲಾ ಅಂತ ನಿಮಗೆ ಗೊತ್ತಿರಬೇಕು. ಒಂದು ವೇಳೆ ಕಾಸ್ ಆಫ್ ಎ ಮೈನಸ್ ಬಿ ಬರೆದ್ರೆ ಏನಾಗುತ್ತೆ, ಹೋಯ್ತು ಅಲ್ಲಿಗೆ. ಕರೆಕ್ಟ್ ಅಲ್ವಾ? ನಿಮಗೆ ಗೊತ್ತಿರಬೇಕಲ್ವಾ ಅದು. ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ ಅಂದರೆ ಕಾಸ್ ಆಫ್ ಎ ಪ್ಲಸ್ ಬಿ ಅಂತ ನಿಮಗೆ ಗೊತ್ತಿರಬೇಕಲ್ಲ. ಎಸ್, ದಟ್ ಈಸ್ ವಾಟ್ ರಿಕ್ವೈರ್ಡ್ ಹಿಯರ್. ಸ್ಪೆಷಲಿ KCETಲಿ ಫಾರ್ಮುಲಾಸ್ಗಳು ಬಹಳ 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 ಇಂಪಾರ್ಟೆಂಟ್. ಓಕೆ ಫೈನ್. ಓವರ್ ಸಾಲ್ವಿಂಗ್ ಕ್ವೆಶನ್ಸ್ ವಿತೌಟ್ ಫಿಲ್ಟರಿಂಗ್ ಆಪ್ಷನ್ಸ್. ಸೊ ಕೆಲವೊಮ್ಮೆ ಏನಾಗುತ್ತೆ, ಎಲ್ಲ ಪ್ರಶ್ನೆಗಳು ಕೂಡ ನೀವು ಫಿಲ್ಟರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಸಾಲ್ವ್ ಮಾಡಬೇಕಾಗುತ್ತೆ, ಕೆಲವೊಂದು ಫಿಲ್ಟರ್ ಮಾಡ್ಬೋದಾಗಿರುತ್ತೆ. ಅಂದರೆ ಫಿಲ್ಟರ್ ಅಂದರೆ ಹೇಗೆ? ಸೊ ಕೊಟ್ಟಿರೋ ಆಪ್ಷನ್ಗಳನ್ನು ಪ್ರಶ್ನೆಯಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಓಕೆ, ಅದರಿಂದನೇ ನಿಮಗೆ ಗೊತ್ತಾಗ್ಬಿಡುತ್ತೆ, ಅದರಿಂದನೇ ನಿಮಗೆ ಅರ್ಥ ಆಗುತ್ತೆ. ಸ್ಪೆಷಲಿ LPPಯಲ್ಲಿ ಕೂಡ ನೀವು ಇದೇ ರೀತಿ ಮಾಡ್ಬೋದು. ನಿಮಗೆ ಏನಂತ ಹೇಳ್ತಾರೆ, ಫಿಸಿಬಲ್ ರೀಜನ್ ಯಾವುದು, ಯಾವ ಕಾರ್ನರ್ ಪಾಯಿಂಟು, ಯಾವುದು ಮ್ಯಾಕ್ಸಿಮಮ್ ವ್ಯಾಲ್ಯೂ, ಯಾವುದು ಮಿನಿಮಮ್ ವ್ಯಾಲ್ಯೂ, ಈ ರೀತಿ ಪ್ರಶ್ನೆಗಳು ಬರುತ್ತೆ LPPಯಲ್ಲಿ. ಓಕೆ, ಅದರಲ್ಲೂ ಕೂಡ ನಿಮಗೆ ಕಾರ್ನರ್ ಪಾಯಿಂಟ್ಸ್ಗಳನ್ನು ಕೊಟ್ಟು ಇದರಲ್ಲಿ ಯಾವುದಪ್ಪ ಕಾರ್ನರ್ ಪಾಯಿಂಟ್ಸು ಅಂತ ಕೇಳಿದರೆ ನೀವು ಆರಾಮಾಗಿ ಫೈಂಡ್ ಔಟ್ ಮಾಡ್ಬೋದು ಯೂಸಿಂಗ್ ದ ಡಯಾಗ್ರಾಮ್. ಹಾಗೆ ಕೊಟ್ಟಿರೋ ಆಬ್ಜೆಕ್ಟಿವ್ ಫಂಕ್ಷನ್, ಕೊಟ್ಟಿರೋ ಆಪ್ಷನ್ಸನ್ನು ಬಳಸ್ಕೊಂಡು ಫಿಲ್ಟರ್ ಮಾಡ್ಬೋದು ನೀವು. ಓಕೆ, ಸೊ ಯಾವ ಯಾವ ಪ್ರಶ್ನೆಗೆ ಫಿಲ್ಟರ್ ಮಾಡೋ ಅಗತ್ಯ ಇರುತ್ತೋ ಸೀಕ್ವೆನ್ಸ್ ಆ್ಯಂಡ್ ಸೀರೀಸಲ್ಲಿ ಮಾಡ್ಬೋದು. ಓಕೆ, ಸೊ ಎಲ್ಲೆಲ್ಲಿ ನೀವು ಫಿಲ್ಟರನ್ನು ಮಾಡುವಂಥ ಅಗತ್ಯ ಇರುತ್ತೋ ಅಲ್ಲಿ ನೀವು ಮಾಡಿ, ಅದನ್ನು ಬಿಟ್ಟು ಸಾಲ್ವ್ ಮಾಡ್ತಾ ಕೂಡಬೇಡಿ. ಕ್ವಿಕ್ ಆಗುತ್ತೆ, ಸಬ್ಸ್ಟಿಟ್ಯೂಷನ್ ಮಾಡೋದ್ರಿಂದ ಆಪ್ಷನ್ಗಳನ್ನು ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಫೈನ್. ಓಕೆ, ದೆನ್ ಪ್ಯಾನಿಕ್ ಆಫ್ಟರ್ ಸೀಯಿಂಗ್ ಟಫ್ ಕ್ವೆಶನ್ಸ್. ಏನು ಮಾಡಿ ಮಕ್ಕಳೇ ಅಂದರೆ, ಟಫ್ ಅಂತ ಯಾವುದಾದ್ರೂ ಪ್ರಶ್ನೆ ಅನಿಸ್ತು ಅಂತ ಇಟ್ಕೊಳ್ಳಿ, ಓದ್ರಿ, ಅರ್ಥ ಮಾಡ್ಕೊಳ್ಳಿ, ಸಾಲ್ವ್ ಮಾಡ್ಲಿಕ್ಕೆ ಶುರು ಮಾಡಿರಿ. ಬರ್ತಿಲ್ಲ ಕೈ ಬಿಟ್ಬಿಡ್ರಿ. 30 ಸೆಕೆಂಡ್ಗಿಂತ ಜಾಸ್ತಿ ಯಾವುದೇ ಪ್ರಶ್ನೆಯ ಮೇಲೆ ಇನ್ವೆಸ್ಟ್ ಮಾಡಬೇಡಿ. ಸೊ 30 ಸೆಕೆಂಡ್ಗಿಂತ ಹೆಚ್ಚಿಗೆ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ಸ್ಟ್ರಕ್ ಆಗ್ತೀರಾ, ಉಪಯೋಗ ಇಲ್ಲದೆ ಆಗುತ್ತೆ. ಸೊ ಹಾಗಾಗಿ 30 ಸೆಕೆಂಡ್ ಒಳಗಡೆಗೆ ಪ್ರಶ್ನೆನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡ್ರಿ, ಸಾಲ್ವ್ ಮಾಡಲಿಕ್ಕೂ ಶುರು ಮಾಡಿರಿ. ಅದಾಗ್ತಿಲ್ಲ ಅಂದರೆ ಲಿವ್ ಇಟ್, ಮುಂದೆ ಹೋಗಿಬಿಡ್ರಿ. ಸೊ ಬರೋ ಪ್ರಶ್ನೆಗಳನ್ನೆಲ್ಲ ಸಾಲ್ವ್ ಮಾಡ್ತಾ ಹೋಗಿ, ಬರದೇ ಇರೋದನ್ನು ಹಾಗೆ ಇಟ್ಟಿರಿ, ಫ್ರೆಶ್ ಆಗಿ ಮತ್ತೊಮ್ಮೆ ಸಾಲ್ವ್ ಮಾಡಲಿಕ್ಕೆ ಶುರು ಮಾಡಿ. ಸ್ಟ್ರಕ್ ಆಗಿರೋ ಪಾಯಿಂಟಿಂದ ಶುರು ಮಾಡಬೇಡಿ, ಮತ್ತೊಮ್ಮೆ ಇನ್ನೊಂದು ಕನ್ಫ್ಯೂಷನಿಗೆ ಎಡೆ ಮಾಡುತ್ತದೋ. ಹಾಗಾಗಿ ಸ್ಟ್ರಕ್ ಆಗಿರೋ ಪ್ರಶ್ನೆಗಳನ್ನು ಮತ್ತೊಮ್ಮೆ ಫ್ರೆಶ್ ಆಗಿ ಸಾಲ್ವ್ ಮಾಡುವಂಥ ಪ್ರಯತ್ನ ಮಾಡಿ, ಅದನ್ನು ಲಾಸ್ಟಿಗೆ ಇಟ್ಕೊಳ್ಳಿ. ಫೈನಲಿ ಯಾವ ಪ್ರಶ್ನೆ ಅರ್ಥನೇ ಆಗೋದಿಲ್ವೋ ಅದಕ್ಕೆ 4 ಆಪ್ಷನಲ್ಲಿ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಟಿಕ್ ಹಾಕಿ ಬರ್ಬೋದು. ಬಿಕಾಸ್ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಅನ್ನೋದು ಮೇಜರ್ ಪ್ಲಸ್ ಪಾಯಿಂಟ್. ಹಾಗಾಗಿ ನೀವು ಯಾವುದಾದ್ರೂ ಆಪ್ಷನನ್ನು ಸುಮ್ಮನೆ ಟಿಕ್ ಹಾಕಿ ಬಂದ್ರೂ ಅದು ನಿಮ್ಮ ಲಕ್ಕಿಗೆ ಅದೇನಾದರೂ ಕರೆಕ್ಟ್ ಆಗಿತ್ತು ಅಂದರೆ 1 ಮಾರ್ಕ್ಸ್ ಆಟೋಮೆಟಿಕ್ಕಾಗಿ ಬರುತ್ತೆ. ತಪ್ಪೇನಾದರೂ ಆಗಿದ್ದರೆ ಮಾರ್ಕ್ಸ್ ಅಂತೂ ಯಾವುದು ಹೋಗಲ್ಲ ಇರೋದು. ಕರೆಕ್ಟ್ ಅಲ್ವಾ? ಸೊ ಹಾಗಿದ್ರೆ ಯಾವ ಪ್ರಶ್ನೆಯನ್ನು ಕೂಡ ಹಾಗೆ ಬಿಟ್ಟು ಬರಬೇಡ್ರಿ. 60ಗೆ 60 ಕೂಡ ನೀವು ಆನ್ಸರ್ ಮಾಡಿ ಬರಬೇಕು. ಅರ್ಥ ಆಗ್ತಿದೆ ಅಲ್ವಾ? ಅದು ಸಿಕ್ಕಿದ್ದು ಆಪ್ಷನ್ಗಳನ್ನು ನೀವು ಟಿಕ್ ಮಾಡೋದೆಲ್ಲ ಲಾಸ್ಟಿಗೆ ಇಟ್ಕೋಬೇಕು, ಸ್ಟಾರ್ಟಿಂಗ್ ಅಲ್ಲ ಮತ್ತೆ. ಓಕೆನಾ? ಎಸ್. ಸೊ ಹಾಗಿದ್ರೆ ಏನು ಹೇಳ್ತಿದ್ದೆ, ಪ್ಯಾನಿಕ್ ಆಗಬೇಡಿ ಅಂತ. ಪ್ಯಾನಿಕ್ ಯಾವಾಗ ಆಗ್ತೀರಾ? ಪ್ರಶ್ನೆ ಟಫ್ ಅನಿಸಿದಾಗ ಸೈಡಿಗಿಡ್ರಿ, ಅದನ್ನು ಸೈಡಿಗಿಡ್ರಿ, ಬರೋದನ್ನು ಸಾಲ್ವ್ ಮಾಡ್ತಾ ಹೋಗ್ರಿ. ಓಕೆ, ಯಾವುದೇ ಪ್ರಶ್ನೆಗಳನ್ನು ನೋಡಿ, ಬೋರ್ಡ್ ಎಕ್ಸಾಮ್ ಥರ 60 ಕ್ವಶನ್ಗಳನ್ನು ಓದ್ತಾ ಕೂಡಬೇಡಿ ಅಂತ ಕೆಲಸ ಮೊದಲು ಮಾಡಬೇಡಿ. ಓಕೆನಾ? ಅರ್ಥ ಆಗ್ತಿದೆಯಲ್ಲ? ಕ್ವಶನನ್ನು ಓದ್ತಿರ್ಬೇಕು, ಸಾಲ್ವ್ ಮಾಡ್ತಿರ್ಬೇಕು, ಮುಂದೆ ಹೋಗ್ತಿರ್ಬೇಕು. ಸಾಲ್ವ್ ಆಗಿಲ್ವಾ ಬಿಟ್ಬಿಡ್ರಿ, ಮುಂದೆ ಹೋಗ್ರಿ ಅಷ್ಟೇ. ನಿಮಗೆ ರಫ್ ವರ್ಕಿಗೆ ಅಂದರೆ ಸಾಲ್ವ್ ಮಾಡಲಿಕ್ಕೆ ಪೇಪರ್ಸ್ ಕೊಡ್ತಾರೆ, ಡೋಂಟ್ ವರಿ. ಓಕೆ ಫೈನ್. ಇನ್ನು ಲಾಸ್ಟ್, ಮಿಸ್ಮ್ಯಾನೇಜಿಂಗ್ OMR ಶೀಟ್ ಮಾರ್ಕಿಂಗ್. ನೋಡಿ, ತುಂಬ ಇಂಪಾರ್ಟೆಂಟ್ ಇದು. ಎಲ್ಲ ಗೊತ್ತಿದ್ದು ತುಂಬ 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 ಸಿಲ್ಲಿ ಮಿಸ್ಟೇಕ್, ಇದರಿಂದನೂ ಮಾರ್ಕ್ಸ್ ಹೋಗುತ್ತೆ. ಈಗ ನಿಮಗೇನಾದರೂ ಮಕ್ಕಳೇ ಕ್ವಶನ್ ನಂಬರ್ 2 ಇದೆ ಅಂತ ಇಟ್ಕೊಳ್ಳಿ, ನಿಮಗೆ ಗೊತ್ತಿರುತ್ತೆ ಆಪ್ಷನ್ C ಇಸ್ ದ ರೈಟ್ ಒನ್ ಅಂತ. ಸೊ ಇದಕ್ಕೆ ನೀವು ಆನ್ಸರ್ ಮಾಡೋದ್ರ ಬದಲು ಮನಸ್ಸನ್ನು ಬೇರೆ ಕಡೆ, ಮೈಂಡ್ ಇಲ್ಲಿ ಇಲ್ಲದೇನೋ ಅಥವಾ ಬೇರೆ ಯಾವುದೋ ಒಂದು ಮಿಸ್ಟೇಕಿಂದ ಇದಕ್ಕೆ ಇಷ್ಟು ನೀವು ಟಚ್ ಮಾಡಿ, ಅಯ್ಯೋಯ್ಯೋ ಟಚ್ ಆಗಿಬಿಡ್ತಲ್ಲ ಅಂಥೇಳಿ ಹಿಂಗಂದು ಇದನ್ನು ಏನಾದರೂ ಫಿಲ್ ಮಾಡಿದರೆ ಈ ಪ್ರಶ್ನೆನೇ ಡಿಸ್ಕ್ವಾಲಿಫೈ ಮಾಡ್ತಾರೆ. ಸೊ ಸ್ಪೆಷಲಿ OMR ಶೀಟಲ್ಲಿ ಆನ್ಸರ್ ಮಾಡಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಇರಿ, ಮೈಂಡ್ಫುಲ್ ಆಗಿ ಇರಬೇಕು, ಮನಸ್ಸಿಟ್ಟು ಮಾಡಿ. ಓಕೆ, ನಾನು ಹೆದರಿಸ್ತಿಲ್ಲ, ಇದನ್ನು ನಾನೇನೋ ಹೆದರಿಸ್ತಿದ್ದೀನಿ ಅನ್ನೋ ರೀತಿಯಲ್ಲಿ ತಗೋಬೇಡಿ. ನಾನು ನಿಮಗೆ ಕೇರ್ಫುಲ್ಲಾಗಿರಿ ಅನ್ನೋದನ್ನು ಎಚ್ಚರಿಕೆ ಕೊಡ್ತಿದ್ದೀನಿ. ಓಕೆ, ಎಚ್ಚರಿಕೆ ಯಾವಾಗಲೂ ಭಯ ಅಲ್ಲ, ತಲೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳೋದು.
ಓಕೆ, ಸೊ ಇದರ ಅರ್ಥ ನೀವು ಭಯ ಪಡಲಿ OMR ಶೀಟ್ ನೋಡಿ ಅನ್ನೋದು ಉದ್ದೇಶ ಅಲ್ಲ. ಬಿ ಕೇರ್ಫುಲ್ ಅಷ್ಟೇ. ಓಕೆನಾ? ಅಂದರೆ ಪೆನ್ OMR ಶೀಟ್ ಕಡೆ ಹೋಗ್ತಿದೆ ಅಂದರೆ ಒಂದು ಸೆಕೆಂಡ್ ಎಚ್ಚರಿಕೆಯಿಂದ ಇರಿ. ಓಕೆ, ನಾನು ಯಾವುದಕ್ಕೆ ಇದನ್ನು ಮಾಡ್ತಿರೋದು ಆಪ್ಷನ್ ಸಿ ಅಲ್ಲ. ಓಕೆ ಓಕೆ, ಆಪ್ಷನ್ ಸಿ ಅಲ್ಲೇ ಹೋಗಲಿ ಪಾಯಿಂಟ್. ಓಕೆನಾ? ಕ್ಲಿಯರ್ ಅಲ್ಲ? ನಿಮ್ಮ ಕೈಯಲ್ಲೇ ಇದೆ. ಯು ಕ್ಯಾನ್ ಡೆಫಿನೆಟ್ಲಿ ಹ್ಯಾಂಡಲ್ ಇಟ್ ವೆರಿ ಈಸಿಲಿ. ಬಟ್ ನಿಮಗೆ ಮುಂಚಿತವಾಗಿ ಇವೆಲ್ಲ ಗೊತ್ತಿರಲಿ ಅಂತ ನಾನು ಹೇಳ್ತಿರೋದು ಮಕ್ಕಳೇ. ಫೈನ್, ಆಲ್ ರೈಟ್. ಸೊ ಹಾಗಿದ್ರೆ ಪ್ರಶ್ನೆಗಳನ್ನು ಯಾವ ರೀತಿ ನೀವು ಸಾಲ್ವ್ ಮಾಡಬೇಕು, ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅನ್ನೋದು ನಿಮಗೆ ಅರ್ಥ ಆಗಿರುತ್ತೆ. ಈವಾಗ ಅಟ್ಲೀಸ್ಟ್ ನಿಮಗೆ ಕ್ಲಾರಿಟಿ ಸಿಕ್ಕಿರುತ್ತೆ, ಹೌದಾ? ಸೊ ಹಾಗಾಗಿ ಯಾವುದೇ ಟೆನ್ಷನ್ ಬೇಡ ಮಕ್ಕಳೇ. ನೀವು ಹಾಕಿರುವಂಥ ಎಫರ್ಟ್ ಏನಿರುತ್ತಲ್ಲ, ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಯು. ಅದು ನಿಮಗೆ ಒಳ್ಳೆ ಸ್ಕೋರ್ ಮಾಡಲಿಕ್ಕೆ ಹೆಲ್ಪ್ ಮಾಡೇ ಮಾಡುತ್ತೆ. ಬಟ್ ಬೇಸಿಕ್ ಫಾರ್ಮುಲಾಸ್ಗಳು, ಕಾನ್ಸೆಪ್ಟ್ಗಳು ನಿಮಗೆ ಗೊತ್ತಿರಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋದು, ಅಗತ್ಯ ಇರುವಂಥದ್ದು. ಫೈನ್. ಹಾಗೆ ಈ ಎಲ್ಲ ಪಾಯಿಂಟ್ಸ್ಗಳು ಬರೀ ಮ್ಯಾಥ್ಸಿಗೆ ಅಂತಲೇ ಅಲ್ಲ, ಈವನ್ ಫಿಸಿಕ್ಸಿಗೂ ಕೆಮಿಸ್ಟ್ರಿಗೂ ಅಪ್ಲಿಕೇಬಲ್ ಇರುತ್ತೆ. ಮೆಜಾರಿಟಿ ಮ್ಯಾಥ್ಸಿಗೆ ನಾನು ಹೇಳಿದ್ದು. ಓಕೆ, ಕೆಲವೊಂದು ಇಂಥ ಪಾಯಿಂಟ್ಸ್ಗಳೆಲ್ಲ ಎಲ್ಲ ಸಬ್ಜೆಕ್ಟಿಗೂ, ಮ್ಯಾಥ್ಸ್ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ, ಬಯಾಲಜಿ ಯಾವುದನ್ನೇ ತೊಗೊಂಡ್ರು ಇವೆಲ್ಲ ಒಂದು ಯೂನಿವರ್ಸಲ್ ಟ್ರುತ್ಗಳು, ಹೌದಾ? ಎಲ್ಲ ಕ್ವೆಶನ್ ಪೇಪರಿಗೂ ಅಪ್ಲಿಕೇಬಲ್ ಇದು. ಫೈನ್. ಸೊ ಹಾಗಿದ್ರೆ ಈ ಎಲ್ಲ ಪಾಯಿಂಟ್ಸ್ಗಳನ್ನು ನೀವು ತಲೆಯಲ್ಲಿ ಇಟ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆಲ್ ದಿ ಬೆಸ್ಟ್. ಯಾವುದೇ ಚಿಂತೆ ಬೇಡ, ಭಯ ಬೇಡ, ಕಾನ್ಫಿಡೆಂಟಾಗಿ ಹೋಗಿ ಸಾಲ್ವ್ ಮಾಡಿ ಅಂತ ಹೇಳ್ತಾ, ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಫಾರ್ ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್ ಎವ್ರಿ ಒನ್. ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.